ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾವು ಹಿಂದೆ 2 ಕ್ಲಾಸ್ಗಳಲ್ಲಿ ಭಾರತದಲ್ಲಿ ಶೈಕ್ಷಣಿಕ ಬೆಳವಣಿಗೆಯನ್ನು ಕುರಿತು ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತು ವುಡ್ಸ್ ವರದಿ ಶಿಫಾರಸುಗಳನ್ನು ಕುರಿತು ನಾವು ಹಿಂದೆ ತರಗತಿಯಲ್ಲಿ ಚರ್ಚೆ ಮಾಡಿದ್ದೀವಿ. ಇವತ್ತು ಬರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಇವತ್ತಿನ ತರಗತಿಗಳಲ್ಲಿ ನಾವು ಚರ್ಚೆ ಮಾಡತಕ್ಕಂಥ ವಿಷಯ ನಿಮ್ಮ ಹಾರ್ಡ್ ಕೋರ್ನಲ್ಲಿ ಪತ್ರಿಕೆಯಲ್ಲಿ ಹಂಟರ್ ಶೈಕ್ಷಣಿಕ ಆಯೋಗ ಅಂತ ಇಟ್ಕೊಂಡ್ಬಿಟ್ಟು 1882ರಲ್ಲಿ ಲಾರ್ಡ್ ರಿಪ್ಪನ್ ಭಾರತದ ವೈಸರಾಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಭಾರತದ ಶಿಕ್ಷಣ ವ್ಯವಸ್ಥೆಯ ಸ್ಥಿತಿಗತಿಗಳನ್ನು ಅರಿಯುವುದಕ್ಕಾಗಿ ಡಬ್ಲ್ಯೂ ಹಂಟರ್ ಅನ್ನೋರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ. ಆಯೋಗ ಅಂತ ಹೇಳಿದ್ರೆ ಒಂದು ಕಮಿಷನ್ ಅಂತಕ್ಕಂಥದ್ದು. ಕಮಿಷನ್ ಅಂದರೆ ಬಹುಶಃ ನಿಮಗೆಲ್ಲ ಗೊತ್ತಿರ್ತದೆ. ನಿಮ್ಮದೇ ಆಗಿರ್ತಕ್ಕಂಥ ಏನು ನಿಮ್ಮ ಯಾದಗಿರಿ ಜಿಲ್ಲೆ ಆಗಬೇಕಾಗಿತ್ತು ಅಂದರೆ ಇದಕ್ಕೊಂದು ಕಮಿಷನ್ ಇತ್ತು, ಅದಕ್ಕೊಂದು ಕಮಿಟಿ ನೇಮಕ ಮಾಡಿದರು. ಗದ್ಗೆಪ್ಪ ಗೌಡ್ರ ಕಮಿಟಿ ಅಂತ ಇಟ್ಕೊಂಡ್ಬಿಟ್ಟು, ಬಹುಶಃ ನಿಮಗೆ ಎಷ್ಟು ಜನರಿಗೆ ಗೊತ್ತಿದ್ದೀನೋ ನನಗೆ ಗೊತ್ತಿಲ್ಲ. ಆ ಕಮಿಟಿ ಏನು ಮಾಡ್ತದೆ ಅಂದರೆ, ಇಲ್ಲಿ ಇರ್ತಕ್ಕಂಥ ವಾಸ್ತವಿಕ ಸ್ಥಿತಿಯ ಬಗ್ಗೆ ಒಂದು ವರದಿಯನ್ನು ತಯಾರು ಮಾಡ್ತದೆ. ವರದಿಯನ್ನು ಸಿದ್ಧಪಡಿಸಿ ಅದು ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತದೆ. ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಇದು ಜಿಲ್ಲೆ ಆಗಲಿಕ್ಕೆ ಸೂಕ್ತ ಅದ ಅಂತೇಳಿ ಅಂದಾಗ ಮಾತ್ರ ಸರ್ಕಾರ ಅದನ್ನು ಪರಾಮರ್ಶಿಸಿ ಇದಕ್ಕೆ ಡಿಸ್ಟಿಕ್ ಅಂತೇಳಿ ಮಾಡಿದ್ರು ಅನ್ನುವಂಥದ್ದು ಗದ್ಗೆಪ್ಪ ಗೌಡ್ರ ವರದಿ ಅಂತ ಹೇಳ್ತೀವಿ ನಾವು. ಹಂಟರ್ ಆಯೋಗ ಅನ್ನೋದು, ಹಂಟರ್ ಕಮಿಷನ್ ಅನ್ನೋದು ಏನು ಅನ್ನೋದಕ್ಕೆ ನಾನು ನಿಮಗೆ ನಿಮ್ಮದೇ ಆಗಿರ್ತಕ್ಕಂಥ ಜಿಲ್ಲೆಯಲ್ಲಿನ ವರದಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಾನು. ಸೊ ಹಾಗೆ ಇಲ್ಲಿ ಹಂಟರ್ ಕಮಿಷನ್ ಅಂತಕ್ಕಂಥದ್ದು ಕೂಡ ಏನಾಗಿದ್ದಿತ್ತು ಅಂತ ಹೇಳಿದ್ರೆ, ಡಬ್ಲ್ಯೂ ಹಂಟರ್ ಅಂತಕ್ಕಂಥವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚಿಸ್ತಾರೆ. ಇದು ದೀರ್ಘ ಅಧ್ಯಯನದ ಫಲವಾಗಿ ಹಂಟರ್ ಆಯೋಗ ಈ ಕೆಳಗಿನ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಕೆಲವು ಶಿಫಾರಸುಗಳನ್ನು ಅದು ಪ್ರಕಟ ಮಾಡುತ್ತದೆ. ಈ ವರದಿ ಒಂದು ತನ್ನದೇ ಆದಂಥ ಒಂದು ವರದಿಯನ್ನು ಸಬ್ಮಿಟ್ ಮಾಡ್ತದೆ. ಸುದೀರ್ಘವಾಗಿ ಬಹಳ ದಿನಗಳ ಕಾಲ, ಸುಮಾರು ದಿನಗಳ ಕಾಲ ಇಲ್ಲಿನ ವಾಸ್ತವಿಕ ಚಿತ್ರಣವನ್ನು ಅಧ್ಯಯನ ಮಾಡಿಕೊಂಡು, ಅಂದರೆ ಶಿಕ್ಷಣದ ಬಗ್ಗೆ ಭಾರತೀಯರಿಗೆ ಶಿಕ್ಷಣ ಕೊಡೋದು ಅಗತ್ಯ ಇದೆಯೋ ಇಲ್ವೋ, ಅದು ಯಾವ ಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು, ಯಾವ ಮಾಧ್ಯಮದಲ್ಲಿ ಕೊಡಬೇಕು, ಯಾವ ಕಾರಣಕ್ಕಾಗಿ ಕೊಡಬೇಕು, ಭಾರತೀಯರು ಕೂಡ ಬೇರೆಯವ್ರ ಜೊತೆಗೆ ಅಭಿವೃದ್ಧಿ ಹೊಂದಬೇಕಾದ್ರೆ ಏನು ಅದರ ಅಗತ್ಯತೆ ಇದೆ, ಹೀಗೆ ಹಲವು ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ವರದಿಯನ್ನು ಈ ಕಮಿಷನ್ ನೇಮಕ ಮಾಡ್ತದೆ ಅಂತಕ್ಕಂಥದ್ದು. ಸೊ ಹಾಗಾದರೆ ಇಲ್ಲಿ ಸುದೀರ್ಘವಾಗಿರ್ತಕ್ಕಂಥ ವರದಿ ಒಂದು ತನ್ನ ಅಮೂಲ್ಯವಾಗಿರ್ತಕ್ಕಂಥ ಶಿಫಾರಸುಗಳನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ ಮೇಲೆ ಆ ಶಿಫಾರಸುಗಳು ಪ್ರಕಟ ಮಾಡ್ತದೆ. ಆ ಶಿಫಾರಸುಗಳು ಯಾವುವು ಅಂತ ನಾವು ಗಮನಿಸುವುದಾದರೆ, ನಂಬರ್ 1, ಶಿಕ್ಷಣವನ್ನು ಭಾರತೀಕರಣಗೊಳಿಸಬೇಕು ಮತ್ತು ಹೆಚ್ಚಿನ ಸಂಖ್ಯೆಯ ಭಾರತೀಯ ಶಿಕ್ಷಕರನ್ನು ನೇಮಿಸಬೇಕು. ಸರ್ಕಾರ ತನ್ನ ನಿಯಂತ್ರಣವನ್ನು ಕೈಬಿಡಬೇಕು. ಮಿಷನರಿಗಳನ್ನು ಶೈಕ್ಷಣಿಕ ಕಾರ್ಯಕ್ಕೆ ಬೆಂಬಲಿಸಬೇಕು. ಇದು ಮೊದಲನೆಯ ಶಿಫಾರಸು. ಎರಡನೇ ಶಿಫಾರಸು, ದೇಶೀಯ ಭಾಷಾ ಶಿಕ್ಷಣಕ್ಕೆ ಪ್ರಾಮುಖ್ಯತೆಯನ್ನು ನೀಡಿಸಬೇಕು. ರೀಜನಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಲ್ಲ, ಆ ಭಾಷೆಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಬೇಕು ಅನ್ನುವಂಥದ್ದು. ನಂಬರ್ 3, ಖಾಸಗಿ ಸಂಸ್ಥೆಗಳನ್ನು ಈ ಕಾರ್ಯದಲ್ಲಿ ಬೆಂಬಲಿಸಬೇಕು. ಶಿಕ್ಷಣ ರಂಗದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೂಡ ಪ್ರೋತ್ಸಾಹ ಕೊಡಬೇಕು ಅನ್ನುವಂಥದ್ದು. 4ನೇದಾಗಿರ್ತಕ್ಕಂಥ ಶಿಫಾರಸು, ವೃತ್ತಿಪರ ಶಿಕ್ಷಣ, ಶಿಕ್ಷಕರ ತರಬೇತಿ, ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಮಹತ್ವವನ್ನು ನೀಡುವಂಥದ್ದು. ವೃತ್ತಿಪರ ಶಿಕ್ಷಣ ಅಂತ ಹೇಳಿದಾಗ ಇಲ್ಲಿ ನಮಗೆ ITI ಇದೆ, ಇಂಜಿನಿಯರಿಂಗ್ ಇದೆ, ಮೆಡಿಕಲ್ ಇದೆ. ಏನಿದು ITI, ಇಂಜಿನಿಯರಿಂಗ್, ಮೆಡಿಕಲ್ ಏನು ಅಂತ ಹೇಳಿದ್ರೆ, ಈಗ ನೀವು ಓದ್ತಕ್ಕಂಥ ಇತಿಹಾಸ ಆಗಿರ್ಬೋದು, ರಾಜ್ಯಶಾಸ್ತ್ರ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ಅಥವಾ ಮತ್ತೊಂದು ಯಾವುದೋ PG ಕೋರ್ಸ್ ನೀವು ಓದ್ತೀರಿ. ಓದಿದ ತಕ್ಷಣ ನಿಮಗೆ ಯಾವುದೇ ಉದ್ಯೋಗ ಸಿಗ್ತದೆ ಅಂತ ಗ್ಯಾರಂಟಿ ಇಲ್ಲ. ಆದರೆ ಅದೇ ಒಬ್ಬ ITI ಮಾಡಿದ್ದ, ಅಥವಾ ಡಿಪ್ಲೊಮಾ ಮಾಡಿದ್ದ, ಇಂಜಿನಿಯರಿಂಗ್ ಮಾಡಿದ್ದ, ಅಥವಾ MBBS ಮೆಡಿಕಲ್ ಮಾಡಿದ್ದ ಅಂತ ಹೇಳಿದ್ರೆ, ಅವನು ಕೋರ್ಸ್ ಮುಗಿಸ್ಕೊಂಡ್ಮೇಲೆ ಅವನು ಸ್ವಂತ ಕಾಲ ಮೇಲೆ ತಾನು ದುಡಿಬಹುದು. ಅಂಥ ಒಂದು ಕೋರ್ಸ್ಗಳು, ಅವುಗಳಿಗೆ ವೃತ್ತಿಪರ ಕೋರ್ಸ್ಗಳು ಅಂತ ಹೇಳ್ತೀವಿ ನಾವು. ಸೊ ಅಂಥ ಕೋರ್ಸ್ಗಳನ್ನು ಈ ಒಂದು ಹಂಟರ್ ಆಯೋಗದಲ್ಲಿ ಶಿಫಾರಸು ಮಾಡಿರ್ತಕ್ಕಂಥದ್ದು ವೃತ್ತಿಪರ ಶಿಕ್ಷಣ ಅಂತಕ್ಕಂಥದ್ದು. ಜೊತೆಗೆ ಶಿಕ್ಷಕರ ತರಬೇತಿ, ನಾ ಹೇಳಿದ ಈ ಹಿಂದೆ ಹೇಳಿರುವ ಹಾಗೆ D.Ed ಮತ್ತು B.Ed ಅಂತಕ್ಕಂಥದ್ದು. ಇದಕ್ಕಿಂತ ಮುಂಚಿತವಾಗಿ ಈ D.Ed B.Edಗಳಿಗೆ ಇಂಟರ್ನ್ಶಿಪ್ ಅಂತ ಹೇಳಿ ಕರಿತಿದ್ರು, TCH ಅಂತ ಹೇಳಿ ಕರಿತಿದ್ರು. ಈ ನೀವು ಓದ್ತಕ್ಕಂಥ ಈಗಿನ B.Ed ಏನು 2 ವರ್ಷ ನೀವೆಲ್ಲ ಓದಿ ಬಂದಿದ್ದೀರಿ, ಅದು 2 ವರ್ಷ ಓದಿದ್ದೀರಿ. ನೆಕ್ಸ್ಟ್ 2020-21ನೇ ಶೈಕ್ಷಣಿಕ ಸಾಲಿಗೆ ಯಾರಾದರೂ ನಿಮ್ಮ ತಮ್ಮ, ನಿಮ್ಮ ತಂಗಿ ಏನಾದರೂ ಪ್ರವೇಶ ತಗೋತಾರೆ ಅಂತ ಹೇಳಿದ್ರೆ ಅವರು 4 ವರ್ಷ B.Ed ಓದ್ತಾರೆ. ಹಾಗೆ ಈ ಶಿಕ್ಷಕರ ತರಬೇತಿ ಅಂತಕ್ಕಂಥದ್ದು ಮತ್ತು ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಕೊಡ್ತಕ್ಕಂಥದ್ದು. ಅವತ್ತು ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಅಂಥವರಿಗೆ ಮಾತ್ರ ವಿದ್ಯಾರ್ಥಿ ವೇತನ ಅಥವಾ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದಿತ್ತು.
ನಂತರದ ದಿನಗಳಲ್ಲಿ ಏನಾಗಿಬಿಡ್ತು, 14 ವರ್ಷಗಳ ಒಳಗಡೆ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕಡ್ಡಾಯವಾಗಿ ಶಿಕ್ಷಣ ಕೊಡಬೇಕು ಅನ್ನುವಂಥದ್ದು ಬಂತು. ನಂತರದಲ್ಲಿ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚು ಶಿಕ್ಷಣದ ಕಡೆಗೆ ಒಲವು ತೋರಿಸಬೇಕು ಅಂತ ಇಟ್ಕೊಂಡ್ಬಿಟ್ಟು ಸರ್ಕಾರ ಏನು ಮಾಡಿತ್ತು, ಅನೇಕ ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತೆಗೆದುಕೊಂಡು ಬಂದಿತ್ತು ಅಂತಕ್ಕಂಥದ್ದು. ಇವತ್ತು ನೀವು ಸರ್ಕಾರಿ ಶಾಲೆಯಲ್ಲಿ ನೋಡಿರ್ಬೋದು, ಬಿಸಿ ಊಟ ಅಂತ ಕೊಡ್ತಾರೆ, ಮಕ್ಕಳಿಗೆ ಸೈಕಲ್ ಕೊಡ್ತಾರೆ, ಸಮವಸ್ತ್ರ ಕೊಡ್ತಾರೆ, ಮಧ್ಯಾಹ್ನ ಹೊತ್ತಿಗೆ ಮಕ್ಕಳಿಗೆ ಸರಿಯಾಗಿರ್ತಕ್ಕಂಥ ವಿಟಮಿನ್ ಫುಡ್ಗಳನ್ನು ಕೊಡ್ತಾರೆ. ಏನೆಲ್ಲ ವ್ಯವಸ್ಥೆ ಸರ್ಕಾರ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಮಕ್ಕಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಬೇಕು, ಎಜುಕೇಷನ್ ಇಂಪ್ಲಿಮೆಂಟ್ ಆಗಬೇಕು, ಬೆಳಿಬೇಕು ಅಂತಕ್ಕಂಥದ್ದು. ಯಾವುದೇ ಒಬ್ಬ ವ್ಯಕ್ತಿ, ಒಂದು ರಾಜ್ಯ, ಒಂದು ಪ್ರದೇಶ, ಒಂದು ರಾಷ್ಟ್ರ ಬೆಳಿಬೇಕಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಶಿಕ್ಷಣ ಬೆಳೆದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಎಲ್ಲದರ ಮೂಲ ಬೇರು ಅಥವಾ ಬುನಾದಿ ಅಥವಾ ಫೌಂಡೇಶನ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಶಿಕ್ಷಣವೇ ಅತ್ಯಂತ ಅಗತ್ಯ. ಆ ನಿಟ್ಟಿನಲ್ಲಿ ಇವತ್ತಿನ ಸರ್ಕಾರವು ಕೂಡ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಸವಲತ್ತುಗಳನ್ನು ಕೊಡ್ತಾ ಇದೆ ಅನ್ನುವಂಥದ್ದು. ಮುಂಚೆ ಏನಿತ್ತು, ಬರೀ SC ST ವಿದ್ಯಾರ್ಥಿಗಳಿಗೆ ಮಾತ್ರ ಶಿಷ್ಯವೇತನ ಕೊಡ್ತಕ್ಕಂಥದ್ದಿತ್ತು. ಈಗ ಯಾವುದೇ ಕಾಸ್ಟ್ದವ್ರು ಇರಲಿ, ಎಕ್ಸೆಪ್ಟ್ GM ಗ್ರೂಪ್ ಒಂದು ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲ ವರ್ಗದವರಿಗೂ ಹಲವಾರು ರೀತಿಯಾಗಿರ್ತಕ್ಕಂಥ ಶಿಷ್ಯವೇತನ ಕೊಡ್ತಕ್ಕಂಥದ್ದು ಸರ್ಕಾರ ಹಾಕ್ಕೊಂಡಿರ್ತಕ್ಕಂಥ ಯೋಜನೆಗಳು ಅನ್ನುವಂಥದ್ದು ಗೊತ್ತಾಗ್ತದೆ. ಸೊ ಈ ರೀತಿ ಈ ಹಂಟರ್ ಕಮಿಷನ್ ತನ್ನ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ರಲ್ಲಿ ಏನು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಿಗೆ ಶಿಷ್ಯವೇತನಕ್ಕೆ ಮಹತ್ವವನ್ನು ನೀಡಬೇಕು, ಸರ್ಕಾರ ಶಿಕ್ಷಣದ ಉದ್ದೇಶಕ್ಕೆ ಹೆಚ್ಚಿನ ಧನಸಹಾಯವನ್ನು ನೀಡಬೇಕು, ಕಲಿಕಾ ಮಾಧ್ಯಮದ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ನಿಲುವನ್ನು ತಾಳಬೇಕು ಅಂತಕ್ಕಂಥದ್ದು. ಈ ರೀತಿ ಹಲವು ಶಿಫಾರಸುಗಳು ಸರ್ಕಾರಕ್ಕೆ ಸಲ್ಲಿಸುವುದರ ಮೂಲಕ, ಜೊತೆಗೆ ಶಿಕ್ಷಣದ ಬೆಳವಣಿಗೆಯನ್ನು ಕುರಿತು ವಾರ್ಷಿಕವಾಗಿರ್ತಕ್ಕಂಥ ವರದಿಯನ್ನು ತಯಾರಿಸುವಂತೆಯೂ ಕೂಡ ಸೂಚನೆಯನ್ನು ನೀಡುತ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸರ್ಕಾರ ಈ ಶಿಫಾರಸುಗಳನ್ನು ಗಂಭೀರವಾಗಿ ಪರಿಗಣಿಸಿದ ಕಾರಣ ಉನ್ನತ ಶಿಕ್ಷಣವು ಅತ್ಯಂತ ವೇಗವಾಗಿ ಬೆಳವಣಿಗೆ ಹೊಂದುತ್ತಾ ಹೋಗುತ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇದರ ಪರಿಣಾಮವಾಗಿ 1886ರಿಂದ 1891ರ ಅವಧಿಯಲ್ಲಿ ಕಾಲೇಜು ವಿದ್ಯಾರ್ಥಿಗಳ ಸಂಖ್ಯೆ 11,000ದಿಂದ 23,000ಕ್ಕೆ ಏರುತ್ತದೆ. ವಿದ್ಯಾರ್ಥಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತದೆ ಅಂತಕ್ಕಂಥದ್ದು. ಮಾಧ್ಯಮಿಕ ಶಾಲೆಗಳ ವಿದ್ಯಾರ್ಥಿಗಳ ಸಂಖ್ಯೆ 6,33,000ಕ್ಕೆ ಹೆಚ್ಚಾಯಿತು. ಅಲ್ಲದೆ 1901ರ ಸುಮಾರಿಗೆ ಸರ್ಕಾರ ಸುಮಾರು 177.4 ಲಕ್ಷ ರೂಪಾಯಿಗಳಷ್ಟು ಈ ಉದ್ದೇಶಕ್ಕಾಗಿ, ಅಂದರೆ ಶಿಕ್ಷಣದ ಬೆಳವಣಿಗೆಗಾಗಿ, ಶಿಕ್ಷಣದ ಪ್ರಗತಿಗಾಗಿ ವಿನಿಯೋಗ ಮಾಡತೊಡಗಿತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಇದು ಹಂಟರ್ ಆಯೋಗದಲ್ಲಿ ಮಾಡಿರ್ತಕ್ಕಂಥ ಶಿಫಾರಸುಗಳು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಮುಂದೆ ಬರ್ತಕ್ಕಂಥದ್ದು ರೆಹಲಿ ಶಿಕ್ಷಣ ಆಯೋಗ ಮತ್ತು 1904ರ ಭಾರತೀಯ ವಿಶ್ವವಿದ್ಯಾಲಯಗಳ ಕಾಯಿದೆ. ಭಾರತೀಯ ವಿಶ್ವವಿದ್ಯಾಲಯಗಳ ಕಾಯ್ದೆ ಅಂತ ಹೇಳಿದ್ರೆ UGC ಅಂತ ಹೇಳ್ತೀವಿ ನಾವು. ನಿಮಗೆ ಸಾಕಷ್ಟು ಸಾರಿ ನಾನು ಹೇಳ್ತಾ ಇದ್ದೀನಿ ನಿಮ್ಮ ತರಗತಿಗಳಲ್ಲಿ ಹೇಳುವಾಗ, UGC ಸ್ಕೇಲ್, ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಅಂತಕ್ಕಂಥದ್ದು. ನೀವೇನಾದರೂ MA ಮುಗಿಸ್ಕೊಂಡು ನೆಟ್ ಸೆಟ್ಟು ಅಥವಾ PhDನ ಮುಗಿಸ್ಕೊಂಡು ನೀವು ನಿಮ್ಮದೇ ಆಗಿರ್ತಕ್ಕಂಥ ಡಿಗ್ರಿ ಕಾಲೇಜಿಗೋ ಅಥವಾ ಯೂನಿವರ್ಸಿಟಿಗೋ ಅಪಾಯಿಂಟ್ಮೆಂಟ್ ಆದ್ರಿ ಅಂತ ಹೇಳಿದ್ರೆ, ನಿಮಗೆ ಮೊದಲನೇ ಸಂಬಳ UGCಯಿಂದ ಬರ್ತದೆ. ಆ UGC ಸಂಬಳ ನಿಮಗೆ ಸಂಪೂರ್ಣವಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಕ್ಕಂಥ ಸಂಬಳ ಅಂತಕ್ಕಂಥದ್ದು. ಸೊ ಅದಕ್ಕೆ ಆ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಅಂತಕ್ಕಂಥದ್ದು ಮತ್ತು ರೆಹಲಿ ಶಿಕ್ಷಣ ಆಯೋಗ ಅಂತಕ್ಕಂಥದ್ದು ಏನು ಮಾಡ್ತದೆ ಇಲ್ಲಿ ಅಂತ ಹೇಳಿದ್ರೆ, 1899ರಿಂದ 1905ರವರೆಗೆ ಲಾರ್ಡ್ ಕರ್ಜನ್ ಅವರ ಅವಧಿಯಲ್ಲಿ ಭಾರತ ಸರ್ಕಾರದ ಶೈಕ್ಷಣಿಕ ನೀತಿಯಲ್ಲಿ ಗಮನಾರ್ಹವಾಗಿರ್ತಕ್ಕಂಥ ಬದಲಾವಣೆಯನ್ನು ನಾವು ಕಾಣಬಹುದು. ಲಾರ್ಡ್ ಕರ್ಜನ್ ಅವರು ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನವೀಕರಿಸಲು, ಆಧುನೀಕರಣಗೊಳಿಸಲು ಹಲವು ಯೋಜನೆಗಳನ್ನು ರೂಪಿಸ್ತಾರೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಫಲಕಾರಿ ಇಲ್ಲದಿರುವಿಕೆಯನ್ನು ಅರಿತಿರ್ತಕ್ಕಂಥ ಈತನು, ಇದು ಗುಲಾಮಗಿರಿಯ ಶಿಕ್ಷಣ ಮತ್ತು ನಾಯಕರನ್ನು ಸೃಷ್ಟಿಸದೆ ಕೇವಲ ಗುಮಾಸ್ತರನ್ನು ತಯಾರಿಸುವಂಥ ವ್ಯವಸ್ಥೆಯಾಗಿದೆ ಎಂಬುದನ್ನು ಕಂಡುಕೊಂಡು, ಅಂದರೆ ಇಲ್ಲಿ ತನಕ ಏನು ಶಿಕ್ಷಣ ವ್ಯವಸ್ಥೆ ಇತ್ತಲ್ಲ, ಆ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಬೃಹತ್ ಬದಲಾವಣೆ ಅಥವಾ ಸುಧಾರಣೆ ಮಾಡ್ತಕ್ಕಂಥದ್ದು ಇರಲಿಲ್ಲ. ಇದನ್ನು ಗಮನಿಸಿರ್ತಕ್ಕಂಥ ಲಾರ್ಡ್ ಕರ್ಜನ್ ಅವರು ಇದರಲ್ಲಿ ಹೊಸ ಬದಲಾವಣೆಯನ್ನು, ಹೊಸ ಪರಿವರ್ತನೆಯನ್ನು, ಹೊಸ ಸುಧಾರಣೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಹೀಗಾಗಿ ಲಾರ್ಡ್ ಕರ್ಜನ್ ಅವರು ಶಿಮ್ಲಾದಲ್ಲಿ ಶಿಕ್ಷಣ ತಜ್ಞರ ಸಮಾವೇಶವನ್ನು ಕರೀತಾರೆ. ಎಲ್ಲ ಇಂಟೆಲೆಕ್ಚುಯಲ್ಸ್ಗಳನ್ನು, ಬುದ್ಧಿಜೀವಿಗಳಂತ ನಾವೇನು ಹೇಳ್ತೀವಿ, ತತ್ವಜ್ಞಾನಿಗಳಂತ ಹೇಳ್ತೀವಲ್ಲ, ಶಿಕ್ಷಣದ ಮೇಧಾವಿಗಳನ್ನೆಲ್ಲ ಕೂಡಿಕೊಂಡು ಶಿಮ್ಲಾದಲ್ಲಿ ಒಂದು ಕಾನ್ಫರೆನ್ಸ್ ಮಾಡ್ತಾರೆ, ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡ್ತಾರೆ, ಸಮಾವೇಶ ಮಾಡ್ತಾರೆ. ಈ ಸಮಾವೇಶ ನಡೆದಿರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಸಿಮ್ಲಾದಲ್ಲಿ ಸರ್ ಥಾಮಸ್ ರೈಲಿ ಅಂತಕ್ಕಂಥವ್ರ ನೇತೃತ್ವದಲ್ಲಿ 1902ರಲ್ಲಿ. ಈ ಸರ್ ಥಾಮಸ್ ರ್ಯಾಲಿ ಅಂತಕ್ಕಂಥವ್ರು ಏನಿದಾರಲ್ಲ, ಇವ್ರು ಏನಿದ್ರು ಅಂತ ಹೇಳಿದ್ರೆ ಕಾನೂನು ಸದಸ್ಯರಾಗಿದ್ದರು, ಲೀಗಲ್ ಅಡ್ವೈಸರ್ ಅಂತ ಹೇಳ್ತಾರೆ.
ಇವರ ನಾಯಕತ್ವದಲ್ಲಿ ವಿಶ್ವವಿದ್ಯಾಲಯ ಆಯೋಗವನ್ನು ರಚನೆ ಮಾಡುತ್ತಾರೆ. ಈತನು ವಿಶ್ವವಿದ್ಯಾಲಯಗಳ ಸ್ಥಿತಿಗತಿಗಳನ್ನು, ಅವುಗಳ ಗುಣಮಟ್ಟವನ್ನು ಅರಿತು ಆಧುನಿಕ ಶಿಕ್ಷಣವನ್ನು ಹೇಗೆ ಇರಬೇಕು ಅನ್ನುವಂಥ ತನ್ನ ವರದಿಯೊಂದನ್ನು ಇಲ್ಲಿ ಸ್ಪಷ್ಟಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದು 1904ರಲ್ಲಿ ಭಾರತದ ವಿಶ್ವವಿದ್ಯಾಲಯಗಳ ಕಾಯ್ದೆಗೆ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು. 1904ರ ಭಾರತ ವಿಶ್ವವಿದ್ಯಾಲಯಗಳ ಕಾಯ್ದೆ ಏನು? ನೆಕ್ಸ್ಟ್ ನಾವು ನೋಡೋದಾದರೆ ಈ ಕಾನೂನು ಏನು ಹೇಳ್ತದೆ, ಆ್ಯಕ್ಟ್ 1914 ಯೂನಿವರ್ಸಿಟಿ ಆ್ಯಕ್ಟ್ ಏನು ಹೇಳ್ತದೆ ಅಂತ ಹೇಳಿದ್ರೆ, ಈ ಪ್ರಕಾರ ಸರ್ ಥಾಮಸ್ ರೇಲಿ ಅಂತಕ್ಕಂಥವ್ರು ಸಲ್ಲಿಸಿರ್ತಕ್ಕಂಥ ವರದಿಯನ್ನು ಲಾರ್ಡ್ ಕರ್ಜನ್ ಅವರ ಸರ್ಕಾರ ಸ್ವೀಕರಿಸಿ ಅದನ್ನು ಯಥಾವತ್ತಾಗಿ ಜಾರಿಗೆ ತರಲು ತೀರ್ಮಾನಿಸಿತು. ಅದರಲ್ಲಿ ಕೆಲವು ಪ್ರಮುಖವಾಗಿರ್ತಕ್ಕಂಥ ಶಿಫಾರಸುಗಳು ಈ ರೀತಿಯಾಗಿದ್ದವು. ಸರ್ ರೆಹ್ಲಿ ಅವರು ಕೊಟ್ಟಿರ್ತಕ್ಕಂಥ ವರದಿಗಳು ಏನು ಅಂತ ಹೇಳಿದ್ರೆ, ವಿಶ್ವವಿದ್ಯಾಲಯಗಳು ಕೇವಲ ಪರೀಕ್ಷೆಗಳನ್ನು ನಡೆಸುವಂಥ ಪರೀಕ್ಷಾಂಗಗಳಾಗದೆ ಬೋಧನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ಎರಡನೇದಾಗಿ, ವಿಶ್ವವಿದ್ಯಾಲಯಗಳ ಸಿನೆಟ್ ಸಭೆಗಳ ಸದಸ್ಯರ ಸಂಖ್ಯೆಯನ್ನು ಕಡಿಮೆಗೊಳಿಸುವುದು. ಅದರಂತೆ ಕಲ್ಕತ್ತಾ ವಿಶ್ವವಿದ್ಯಾಲಯಕ್ಕೆ 20 ಸದಸ್ಯರು, ಬಾಂಬೆ ಮತ್ತು ಮದ್ರಾಸ್ ವಿಶ್ವವಿದ್ಯಾಲಯಕ್ಕೆ 15 ಸದಸ್ಯರನ್ನು ಸಿಂಡಿಕೇಟ್ ಸೆನೆಟ್ ಸದಸ್ಯರ ನೇಮಕ ಮಾಡತಕ್ಕಂಥದ್ದು. ಸೆನೆಟ್ ಸದಸ್ಯರನ್ನು ಚುನಾವಣೆ ಪದ್ಧತಿಯ ಮೂಲಕ ಆಯ್ಕೆ ಮಾಡುವಂಥ ವ್ಯವಸ್ಥೆಯನ್ನು ಶಿಫಾರಸುಗೊಳಿಸಲಾಯಿತು. ಮೂರನೇದಾಗಿ, ವಿಶ್ವವಿದ್ಯಾಲಯಗಳ ಅಧ್ಯಾಪಕರನ್ನು ಒಳಗೊಂಡ ಸಿಂಡಿಕೇಟ್ ಸಮಿತಿಗೆ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದ ಶಾಸನಗಳನ್ನು ರೂಪಿಸುವಂಥ ಅಧಿಕಾರವನ್ನು ನೀಡುವುದು. ಅಂದರೆ ಯೂನಿವರ್ಸಿಟಿ ಅಂತಕ್ಕಂಥದ್ದು ಒಂದು ಆಟೋನಮಸ್ ಬಾಡಿ, ಅದು ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ಒಂದು ಸ್ವಾಯತ್ತ ಸಂಸ್ಥೆ, ಅದು ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಆಡಳಿತ ನಡೆಸಬೇಕಾಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಸೆನೆಟ್ ಮತ್ತು ಸಿಂಡಿಕೇಟ್ ಅಂತಕ್ಕಂಥ ಸದಸ್ಯರುಗಳ ಪಾತ್ರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದಾಗಿತ್ತು ಅನ್ನೋದು ಗೊತ್ತಾಗ್ತದೆ. ಮುಂದಿನ ಶಿಫಾರಸು ಏನು ಅಂತ ಹೇಳಿದ್ರೆ, ಕಾಲೇಜುಗಳಿಗೆ ಮಾನ್ಯತೆಯನ್ನು ನೀಡುವಾಗ ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಸರಿಸಬೇಕು. ಒಂದು ವೇಳೆ ನೀವೇನಾದರೂ ನಾನು ಮೊದಲೇ ಹೇಳಿರುವ ಹಾಗೆ ಕಾಲೇಜ್ ಓಪನ್ ಮಾಡ್ತೀರಿ ಅಂತ ಹೇಳಿದ್ರೆ, ನೀವು ನಿಮ್ಮದೇ ಆಗಿರ್ತಕ್ಕಂಥ ಏನಾದರೂ ಒಂದು ಡಿಗ್ರಿ ಕಾಲೇಜ್ ತೆಗಿತೀನಿ ಅಂತ ಹೇಳಿದ್ರೆ ಅದನ್ನು ನೀಡುವಾಗ ಕೆಲವು ಕಟ್ಟುನಿಟ್ಟಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಕೂಡ ಶಿಫಾರಸು ಮಾಡ್ತದೆ ರೆಹ್ಲಿ ಅವರ ಕಮಿಷನ್. ವಿದ್ಯಾರ್ಥಿಗಳಿಗೆ ಶಿಸ್ತು ಕ್ರಮ ಅನುಸರಿಸುವ, ಅಧ್ಯಯನ ಮತ್ತು ಸಂಶೋಧನೆಗಳನ್ನು ಕೈಗೊಳ್ಳಲು ಅಧ್ಯಾಪಕ ಮತ್ತು ಪ್ರಾಧ್ಯಾಪಕರನ್ನು ನೇಮಿಸಿಕೊಡ್ತಕ್ಕಂಥ ಅಧಿಕಾರವನ್ನು ನೀಡುವುದು. ಐದನೇದಾಗಿ, ವಿಶ್ವವಿದ್ಯಾಲಯಗಳ ಕಾರ್ಯವ್ಯಾಪ್ತಿಯನ್ನು ನಿರ್ಧರಿಸುವಂಥ ಅಧಿಕಾರ ವೈಸ್ರಾಯ ಕೌನ್ಸಿಲ್ಗೆ ನೀಡಲಾಯಿತು. ಆರನೇ ಶಿಫಾರಸು, ಶಿಕ್ಷಣ ಇಲಾಖೆ ಮತ್ತು ವಿಶ್ವವಿದ್ಯಾಲಯಗಳ ನಿಬಂಧನೆಗಳಿಗೆ ಒಳಪಟ್ಟಿರ್ತಕ್ಕಂಥ ಯಾವ ಶಿಕ್ಷಣ ಸಂಸ್ಥೆಗಳು ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತವೆಯೋ ಅಂಥವುಗಳಿಗೆ ಮಾತ್ರ ಮಾನ್ಯತೆಯನ್ನು ನೀಡಬೇಕು ಅಂತಕ್ಕಂಥದ್ದು ಕೂಡ ಕೊಟ್ಟಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಶಿಫಾರಸಾಗಿದ್ದಿತ್ತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇಂತಹ ಅನೇಕ ಶಿಫಾರಸುಗಳಿಗೆ ಜಾರಿಗೊಳಿಸಿರ್ತಕ್ಕಂಥ ಕಾರಣ ಉನ್ನತ ಶಿಕ್ಷಣ ವ್ಯವಸ್ಥೆ ಇವತ್ತಿನ ದಿನಗಳಿಗಿಂತಲೂ ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಭ್ರಷ್ಟರಹಿತವಾಗಿ ರೂಪುಗೊಂಡಿರ್ತಕ್ಕಂಥದ್ದಾಗಿತ್ತು ಅನ್ನೋದು ಗೊತ್ತಾಗ್ತದೆ. ಇಷ್ಟೆಲ್ಲ ಅಂಶಗಳನ್ನು ನಾವು 4ನೇ ಹಂತದಲ್ಲಿ, ಶಿಕ್ಷಣ ಅಭಿವೃದ್ಧಿಯ 4ನೇ ಹಂತದಲ್ಲಿ ನಾವು ಇದನ್ನು ಅಧ್ಯಯನ ಮಾಡ್ತೀವಿ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಶಿಕ್ಷಣ ಬೆಳವಣಿಗೆಯ ಕೊನೆಯ ಹಂತ 5ನೇ ಹಂತ, ಶಿಕ್ಷಣ ಅಭಿವೃದ್ಧಿಯ 5ನೇ ಹಂತದಲ್ಲಿ 1904ರಿಂದ 1950ರವರೆಗೆ ಅಂತಕ್ಕಂಥದ್ದು. 1913ರ ನಿರ್ಣಯ ನೆಕ್ಸ್ಟ್ ಪಾಯಿಂಟ್ ಬರ್ತಕ್ಕಂಥದ್ದು. 1913ರಲ್ಲಿ ಭಾರತ ಸರ್ಕಾರ ಕೈಗೊಂಡಿರ್ತಕ್ಕಂಥ ನಿರ್ಣಯದಂತೆ ವಿಶ್ವವಿದ್ಯಾಲಯಗಳ ಕಾರ್ಯವ್ಯಾಪ್ತಿ ಕುರಿತು ನಿರ್ದಿಷ್ಟವಾಗಿರ್ತಕ್ಕಂಥ ನಿಬಂಧನೆಗಳನ್ನು ಹೊರಡಿಸಲಾಯಿತು. ಜೊತೆಗೆ ಪ್ರಮುಖವಾಗಿರ್ತಕ್ಕಂಥ ಪ್ರಾಂತಗಳಲ್ಲಿ ಅಗತ್ಯಕ್ಕನುಗುಣವಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸುವಂಥ ನಿರ್ಣಯವನ್ನು ಕೂಡ ತೆಗೆದುಕೊಳ್ಳಲಾಯಿತು. ಈಗ ಮೊದಲು ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿ ಅನ್ನುವಂಥದ್ದು ಇರಲಿಲ್ಲ. ಯಾವಾಗ ಗುಲ್ಬರ್ಗ ಯೂನಿವರ್ಸಿಟಿ ಇಂಡಿಪೆಂಡೆಂಟ್ ಆಗ್ತದೆ ಅಂತ ಹೇಳಿದ್ರೆ, ಮುಂಚೆ ಅದು ಧಾರವಾಡ ಯೂನಿವರ್ಸಿಟಿ PG ಸೆಂಟರ್, ಇದು ಗುಲ್ಬರ್ಗ ಯೂನಿವರ್ಸಿಟಿ ಅಂತಕ್ಕಂಥದ್ದು. ಇಲ್ಲಿ ಉನ್ನತ ಶಿಕ್ಷಣದ ಬೇಡಿಕೆ ಹೆಚ್ಚಿಗಾದಾಗ ಅವಾಗ ಏನು ಮಾಡಿದ್ರು, ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಯೂನಿವರ್ಸಿಟಿಯನ್ನು ಗುಲ್ಬರ್ಗ ಯೂನಿವರ್ಸಿಟಿ ಅಂತ ಇಟ್ಕೊಂಡ್ಬಿಟ್ಟು ಸ್ಥಾಪನೆ ಮಾಡಿದ್ರು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಹಾಗೇನೆ ಈಗ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಕೂಡ ಅತ್ಯಂತ ಒತ್ತಡ ಹೆಚ್ಚಿಗಾಯಿತು. ನಮ್ಮದು ಬೀದರ್, ಗುಲ್ಬರ್ಗ, ಯಾದಗಿರಿ, ಕೊಪ್ಪಳ, ಬಳ್ಳಾರಿ ಇಷ್ಟೆಲ್ಲ ಡಿಸ್ಟ್ರಿಕ್ಗಳು ಇದರಲ್ಲೇ ಇರೋದ್ರಿಂದ ಈ ಯೂನಿವರ್ಸಿಟಿ ಮೇಲೆ ತುಂಬ ಲೋಡ್ ಬಿತ್ತು, ತುಂಬ ಭಾರ ಆಯಿತು. ಸೊ ಆ ಕಾರಣಕ್ಕೋಸ್ಕರ ಏನು ಮಾಡಿತ್ತು ಮತ್ತೆ ಸರ್ಕಾರ ಅಂತ ಹೇಳಿದ್ರೆ, ಬಳ್ಳಾರಿಯಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಕೃಷ್ಣದೇವರಾಯ ಯೂನಿವರ್ಸಿಟಿ ಅಂತ ಇಟ್ಕೊಂಡ್ಬಿಟ್ಟು ಅದನ್ನು ಸಪ್ರೇಟ್ ಮಾಡಿದರು. ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿಯಿಂದ ಅದು ಡಿಟ್ಯಾಚ್ ಆಯಿತು. ಇನ್ನು ಇಲ್ಲೂ ಕೂಡ ಸಾಕಷ್ಟು ಒತ್ತಡಗಳು, ಸಾಕಷ್ಟು ಬಲ ಹೆಚ್ಚಾಗಿರೋದ್ರಿಂದ ಅವಾಗ ಏನು ಮಾಡಿದರು, ಬೀದರ್ನಲ್ಲಿ ಒಂದು PG ಸೆಂಟರ್ ತೆಗೆದ್ರು, ಅದೇ ಗುಲ್ಬರ್ಗ ಯೂನಿವರ್ಸಿಟಿ PG ಸೆಂಟರ್, ಮತ್ತು ರಾಯಚೂರಿನಲ್ಲಿ ಕೂಡ ಒಂದು PG ಸೆಂಟರ್ನ ತೆಗೆದ್ರು ಅಂತಕ್ಕಂಥದ್ದು. ಸೊ ಈ ರೀತಿ ಆದ್ಮೇಲೂ ಕೂಡ ಶಿಕ್ಷಣ ವ್ಯವಸ್ಥೆಯಲ್ಲಿ ಇನ್ನೂ ಉನ್ನತ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ
ಹೆಚ್ಚಾಗ್ತಾ ಇರೋದ್ರಿಂದ ಇದೇ ಯೂನಿವರ್ಸಿಟಿಗೆ ಹೆಚ್ಚು ಒತ್ತಡ ಬೀಳ್ತಾ ಇದೆ ಅಂತ ಇಟ್ಕೊಂಡ್ಬಿಟ್ಟು ಅವಾಗ ಈಗ ಸರ್ಕಾರ ಈಗೇನು ಮಾಡಿದೆ ಅಂತ ಹೇಳಿದ್ರೆ ನಿಮ್ಮದೇ ಆಗಿರ್ತಕ್ಕಂಥ ಗುಲ್ಬರ್ಗ ಯೂನಿವರ್ಸಿಟಿಯನ್ನು ಡಿಟ್ಯಾಚ್ ಮಾಡಿ ಒಡೆದು ರಾಯಚೂರು ಯೂನಿವರ್ಸಿಟಿ ಅಂತೇಳಿ ಕೂಡ ಪ್ರತ್ಯೇಕವಾಗಿ ಮಾಡಿದೆ. ಅದು ಇನ್ನೂ ಚಾಲ್ತಿಯಲ್ಲಿಲ್ಲ. ಬಹುಶಃ ಮುಂಬರುವಂಥ ದಿನಗಳಲ್ಲಿ ಅಂದರೆ ಮುಂದಿನ ಅಕಾಡೆಮಿಕ್ ಇಯರ್ನಲ್ಲಿ ಅಂದರೆ 2020-21ನೇ ಶೈಕ್ಷಣಿಕ ಸಾಲಿನಲ್ಲಿ ಬಹುಶಃ ಪ್ರಾರಂಭವಾಗಬಹುದು. ಇಲ್ಲಿವರೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಗೈಡ್ಲೈನ್ಸ್ ಎಲ್ಲ ಬರ್ತಕ್ಕಂಥದ್ದಿತ್ತು, ಸರ್ಕಾರದ ಪ್ರೊಸೆಸ್ ಮಾಡ್ತಾ ಇತ್ತು. ಅಷ್ಟೊತ್ತರಲ್ಲೇ ಈ 19 ಕೋವಿಡ್ ಬಂದಿರೋದ್ರಿಂದ, ಅಂದರೆ ಕೊರೋನಾ ಮಹಾಮಾರಿ ಭೀಕರ ರೋಗ ಕಾಯಿಲೆ ಬಂದಿರೋದ್ರಿಂದ ಆ ಎಲ್ಲ ಕೆಲಸಗಳು ಸ್ಥಗಿತವಾಗಿವೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇದು ವಿಶ್ವವಿದ್ಯಾಲಯಗಳು ಬೇರೆ ಬೇರೆ ಸ್ಥಳಗಳಲ್ಲಿ ದಿನೇ ಯಾಕೆ ಬೆಳೀತವೆ, ಯಾಕೆ ಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ದಿನೇ ಗಣನೀಯವಾಗಿ ಹೆಚ್ಚಾದಾಗ ಅಲ್ಲಿ ವಿಶ್ವವಿದ್ಯಾಲಯಗಳ ಹೆಚ್ಚು ಬೆಳವಣಿಗೆ ಕೂಡ ಆಗ್ತಾ ಹೋಗ್ತವೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಹೀಗಾಗಿ ಪ್ರಮುಖವಾಗಿರ್ತಕ್ಕಂಥ ಪ್ರಾಂತಗಳಲ್ಲಿ ಅಗತ್ಯಕ್ಕೆ ಅನುಗುಣವಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡತಕ್ಕಂಥದ್ದು ಕೂಡ ನಡೀತದೆ. ಅದು 1913ರ ನಿರ್ಣಯದ ಪ್ರಕಾರ ಅಂತ ಇಟ್ಕೊಂಡ್ಬಿಟ್ಟು, ಇನ್ನು ವಸತಿ ಮತ್ತು ಬೋಧನಾತ್ಮಕವಾಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳ ಸ್ಥಾಪನೆಗೆ ಮಹತ್ವವನ್ನು ನೀಡಲಾಯಿತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸ್ಟೂಡೆಂಟ್ಸ್ ಬರ್ತಾರೆ ಅಂತ ಹೇಳಿದ್ಮೇಲೆ ಅವರಿಗೆ ಊಟ ವಸತಿ ಬೇಕಲ್ಲ, ರೆಸಿಡೆನ್ಸ್ ಬೇಕಲ್ಲ. ಸೊ ಆ ರೆಸಿಡೆನ್ಸ್ ವಿತ್ ಯೂನಿವರ್ಸಿಟಿ, ವಿಶ್ವವಿದ್ಯಾಲಯ ವಸತಿ ವಿಶ್ವವಿದ್ಯಾಲಯಗಳಾಗಿ ಮಾಡತೊಡಗಿದ್ರು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈ ನಿರ್ಣಯದ ಫಲವಾಗಿ ಬನಾರಸ್, ಮೈಸೂರು, ಪಾಟ್ನಾ, ಉಸ್ಮಾನಿಯಾ, ಅಲಿಗಢ್ ಮುಂತಾದ ವಿಶ್ವವಿದ್ಯಾನಿಲಯಗಳು ಸ್ಥಾಪನೆಯಾದವು. ಯಾವಾಗ ಭಾರತದಲ್ಲಿ ಶಿಕ್ಷಣದ ಅಭಿವೃದ್ಧಿ ಆಗಬೇಕು ಅಂತ ಇಟ್ಕೊಂಡ್ಬಿಟ್ಟು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹೆಚ್ಚು ಒತ್ತನ್ನು ಕೊಟ್ಟಿರುವುದರಿಂದ ಅಲ್ಲಿ ಬಂದಿರತಕ್ಕಂಥ ವೈಸ್ರಾಯರುಗಳು, ಗವರ್ನರ್ ಜನರಲ್ಗಳ ಹೆಚ್ಚು ಕಾಳಜಿಯನ್ನು ಭಾರತೀಯರ ಬಗ್ಗೆ ತೋರಿಸಿರುವುದರಿಂದ ಮತ್ತು ಭಾರತೀಯ ಸ್ಥಳೀಯ ವಿದ್ವಾಂಸರುಗಳು, ಮೇಧಾವಿಗಳು ಹೆಚ್ಚು ಆಸಕ್ತಿಯನ್ನು ವಹಿಸಿರುವುದರಿಂದ ಹೀಗೆ ಈ ವಿಶ್ವವಿದ್ಯಾಲಯಗಳು ಸ್ಥಾಪನೆಯಾದವು ಅಂತಕ್ಕಂಥದ್ದು ಗೊತ್ತಾಗ್ತದೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಕಲ್ಕತ್ತಾ ವಿಶ್ವವಿದ್ಯಾಲಯ ಆಯೋಗ. ಅದಕ್ಕೆ ಆ ಆಯೋಗಕ್ಕೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ಸ್ಲ್ಯಾಡರ್ ಆಯೋಗ ಅಂತ ಕರೀತಾರೆ. 1917ರಲ್ಲಿ ಅಂತ ಇಟ್ಕೊಂಡ್ಬಿಟ್ಟು ಲಾರ್ಡ್ ಜೇಮ್ಸ್ ಫೋರ್ಡ್ ಅವರ ಅವಧಿಯಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯದ ಸಮಸ್ಯೆಗಳನ್ನು ಕುರಿತು ಅಧ್ಯಯನ ಮಾಡೋದಕ್ಕೋಸ್ಕರ, ಅಂದರೆ ಯೂನಿವರ್ಸಿಟಿ ಇರ್ತದೆ ಅಂತ ಹೇಳಿದ್ರೆ, ವಿಶ್ವವಿದ್ಯಾಲಯ ಇರ್ತದೆ ಅಂತ ಹೇಳಿದ್ರೆ ಆ ವಿಶ್ವವಿದ್ಯಾಲಯದಲ್ಲಿ ಏನೇನು ಕುಂದುಕೊರತೆಗಳಿದ್ದಾವೆ, ಅಲ್ಲಿರ್ತಕ್ಕಂಥ ಸಾಧಕ ಬಾಧಕಗಳೇನು, ಅವುಗಳ ಹೇಗೆ ಪರಿಹಾರವನ್ನು ನಾವು ಕಂಡುಕೊಳ್ಬೇಕು ಅನ್ನುವಂಥದ್ದನ್ನು ನೋಡ್ಕೊಳ್ಳೋದಕ್ಕೋಸ್ಕರವಾಗಿ ಡಾಕ್ಟರ್ ಮೈಕಲ್ ಸ್ಲ್ಯಾಡರ್ ಅವರ ಅಧ್ಯಕ್ಷತೆಯಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯದ ಸಂಪೂರ್ಣ ವರದಿಯನ್ನು ಸಿದ್ಧಪಡಿಸುವುದಕ್ಕೆ ಒಂದು ಆಯೋಗವನ್ನು ತಯಾರು ಮಾಡ್ತಾರೆ. ಅದು ಸರ್ ಅಶುತೋಷ್ ಮುಖರ್ಜಿ ಅವರ ಆಯೋಗದ ಸದಸ್ಯರಾಗಿದ್ದರು ಅಂತಕ್ಕಂಥದ್ದು. ಸರ್ ಅಶುತೋಷ್ ಮುಖರ್ಜಿಯವರು ಈ ಕಮಿಷನ್ನ, ಈ ಆಯೋಗದ ಸದಸ್ಯರಾಗಿದ್ದರು. 1919ರಲ್ಲಿ ಈ ಸಮಿತಿ ತನ್ನ ಸುದೀರ್ಘವಾಗಿರ್ತಕ್ಕಂಥ ವರದಿಯನ್ನು ಸಲ್ಲಿಸಿ ಪ್ರೌಢ ಮತ್ತು ವಿಶ್ವವಿದ್ಯಾಲಯ ಶಿಕ್ಷಣವನ್ನು ಕುರಿತು ಅಮೂಲ್ಯವಾಗಿರ್ತಕ್ಕಂಥ ಶಿಫಾರಸುಗಳನ್ನು ನೀಡುತ್ತದೆ. ಆ ಶಿಫಾರಸುಗಳನ್ನು ಅದಕ್ಕೆ ಸ್ಲ್ಯಾಡರ್ ಆಯೋಗ ಅಂತ ಹೇಳ್ತಾರೆ. ಆ ಸ್ಲ್ಯಾಡರ್ ಆಯೋಗದ ಸದಸ್ಯರಾಗಿರ್ತಕ್ಕಂಥವರು ಸರ್ ಅಶುತೋಷ್ ಮುಖರ್ಜಿಯವರಾಗಿದ್ದರು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಅವರು ಕೊಟ್ಟಿರ್ತಕ್ಕಂಥ ಈ ಒಂದು ವರದಿಯಲ್ಲಿ ಏನು ಶಿಫಾರಸುಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ನಂಬರ್ 1 ಇಂಟರ್ಮಿಡಿಯೇಟ್ 10+1 ಅಂತ ಇಟ್ಕೊಂಡ್ಬಿಟ್ಟು, ಅವಾಗ ನಾವೆಲ್ಲ ಹೇಗೆ ಅಂದರೆ SSLC ಮುಗಿಸಿದ್ದೀವಿ, SSLC ಆಗಿನ PUC 2 ವರ್ಷ ಓದಿದ್ದೀವಿ, ಡಿಗ್ರಿ BA 3 ವರ್ಷ ಓದಿದ್ದೀವಿ, ಆಮೇಲೆ MA 2 ವರ್ಷ ಓದ್ತಾ ಇದ್ದೀವಿ. ಹಾಗೆ ಇಲ್ಲಿ ಅವತ್ತು ಹಾಗಿರಲಿಲ್ಲ. SSLC ಮುಗಿಸಿದ ತಕ್ಷಣ ಇಂಟರ್ಮಿಡಿಯೇಟ್ ಅಂತ ಹೇಳಿದ್ರೆ PUC 1 ವರ್ಷ ಇರ್ತಿತ್ತು ಅಂತಕ್ಕಂಥದ್ದು. ಸೊ ಅದಕ್ಕೆ ಇಂಟರ್ಮಿಡಿಯೇಟ್ ಅಂತ ಹೇಳ್ತಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಸೊ ನಿಮ್ಮ ಮನೇಲಿ ಯಾರಾದರೂ ನಿಮ್ಮ ಹಿರಿಯರು, ನಿಮ್ಮ ತಂದೆನೋ, ನಿಮ್ಮ ಅಜ್ಜನೋ ಅಥವಾ ನಿಮ್ಮ ತಾತನೋ, ಇವರು ಅಜ್ಜಿ ಯಾರಾದರೂ ಇದ್ರಂದರೆ ಅವರೆಲ್ಲ ಓದಿರೋದು ನಮ್ಮಂಗೆ PUC 2 ವರ್ಷ ಓದಿಲ್ಲ, ಅವರು ಇಂಟರ್ಮಿಡಿಯೇಟ್ ಓದಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಹಾಗಾಗಿ ಇಲ್ಲಿ ಇಂಟರ್ಮಿಡಿಯೇಟ್ ತರಗತಿಗಳನ್ನು ವಿಶ್ವವಿದ್ಯಾಲಯಗಳಿಂದ ಬೇರ್ಪಡಿಸಿ ಅವುಗಳು ಪ್ರೌಢ ಸಂಸ್ಥೆಗೆ ವಹಿಸುವುದು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈಗ ಬಹುಶಃ ಈ PUC ಮತ್ತು ಡಿಗ್ರಿ 2 ಯೂನಿವರ್ಸಿಟಿ ಅಂಡರ್ನಲ್ಲೇ ಮುಂಚೆ ಇದ್ದು, ಒಬ್ಬ ವಿದ್ಯಾರ್ಥಿ PUC ಫಸ್ಟ್ ಇಯರ್ಗೆ ಸೇರಿಕೊಂಡ ಅಂತ ಹೇಳಿದ್ರೆ PUC ಮುಗಿಸೋಣ ಹಂಗೆ ಅವನ ಡಿಗ್ರಿಗೆ ಅಲ್ಲೇ ಕಂಟಿನ್ಯೂ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಮುಂಚೆ ಇತ್ತು. ನಾವು ಓದುವಾಗಲ್ಲ, ನಮ್ಗಿಂತ ಸುಮಾರು ವರ್ಷಗಳ ಮೊದಲು. ಈಗ ಇಂಥದೇ ಒಂದು ವ್ಯವಸ್ಥೆ ತಮಿಳುನಾಡಿನಲ್ಲಿದೆ. ಒಬ್ಬ ವಿದ್ಯಾರ್ಥಿ ಅವನು ಹೇಗಿದೆ ತಮಿಳುನಾಡಿನಲ್ಲಿ ಅಂದರೆ PUCಯಿಂದ ಇಲ್ಲ, ಅಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಅವನು BA ಫಸ್ಟ್ ಇಯರ್ಗೆ ಬಂದ ಅಂತ ಹೇಳಿದ್ರೆ ಅವನು MA ಮುಗಿಸೋ ತನಕ ಕಂಟಿನ್ಯೂ ಇದ್ಬಿಡ್ತಾನೆ, ಅಂದರೆ 5 ಇಯರ್ಸ್ ಇದ್ಬಿಡ್ತಾನೆ ಅವನು ಒಂದೇ ಕ್ಯಾಂಪಸ್ನಲ್ಲಿ. ಸೊ ಹಾಗೆ ಇರ್ತಕ್ಕಂಥದ್ದು ಏನಿತ್ತಲ್ಲ, ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಇಂಟರ್ಮಿಡಿಯೇಟ್ ಅಂತಕ್ಕಂಥದ್ದು ಏನು ಮಾಡಬೇಕು ಅಂದರೆ ವಿಶ್ವವಿದ್ಯಾಲಯದಿಂದ ಹೊರಗೆ ತಂದು ಅದಕ್ಕೆ ಪ್ರೌಢ ಶಿಕ್ಷಣ ಮಂಡಳಿಯನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಸಂಸ್ಥೆಯ ಜವಾಬ್ದಾರಿಯನ್ನು ವಹಿಸ್ಕೊಡ್ಬೇಕು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಎರಡನೇದಾಗಿ ಬರ್ತಕ್ಕಂಥ ಮತ್ತೊಂದು ಶಿಫಾರಸು ಇಂಟರ್ಮಿಡಿಯೇಟ್ ನಂತರ ಪದವಿಯನ್ನು 3 ವರ್ಷಗಳಿಗೆ ಹೆಚ್ಚಿಸುವುದು. PUC ಮುಗಿದ ಮೇಲೆ ಹೇಗೆ ನೀವು ಓದ್ತಾ ಇದ್ದೀರಲ್ಲ BA, ಇದು 3 ವರ್ಷಗಳ ಕಾಲ ಪದವಿಯನ್ನು ಓದ್ತಕ್ಕಂಥದ್ದು ಶಿಫಾರಸು.
ಮೂರನೇ ಶಿಫಾರಸು ಪ್ರೌಢ ಶಿಕ್ಷಣ ಮತ್ತು ಇಂಟರ್ಮೀಡಿಯೇಟ್ ಶಿಕ್ಷಣವನ್ನು ಪ್ರೌಢ ಶಿಕ್ಷಣ ಮಂಡಳಿಯ ವ್ಯಾಪ್ತಿಗೆ ಒಳಪಡಿಸುವಂಥದ್ದು. ನಂಬರ್ 4 ಸ್ತ್ರೀ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿ ಅದಕ್ಕಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕನ್ನುವಂಥದ್ದು. ನಂಬರ್ 5 ವಿಶ್ವವಿದ್ಯಾಲಯಗಳಲ್ಲಿ ಉಪನ್ಯಾಸ ಸೇವೆಯಲ್ಲಿ ಹೊಸ ವ್ಯವಸ್ಥೆಯನ್ನು ರೂಪಿಸ್ತಕ್ಕಂಥದ್ದು. ಏನು ವಿಶ್ವವಿದ್ಯಾಲಯಗಳಲ್ಲಿ ಉಪನ್ಯಾಸ ಸೇವೆಯಲ್ಲಿ ಅಂತಂದರೆ, ಈಗ ನಾವು ಡಿಗ್ರಿ ಕಾಲೇಜ್ಗೆ ಅಪಾಯಿಂಟ್ಮೆಂಟ್ ಆಗಿ ಬಂದಿದ್ದೀವಿ ಅಂತ ಹೇಳಿದ ತಕ್ಷಣ ನಮಗೆ ಯಾವುದೂ ಟ್ರೈನಿಂಗ್ ಇರಲಿಲ್ಲ, ಅದು ಇರಲಿಲ್ಲ ಅಂತ ಅರ್ಥ ಅಲ್ಲ. ನಮಗೆ ಕಂಪಲ್ಸರಿ ನಾವು ಪ್ರೊಬೇಷನರಿ ಪೀರಿಯಡ್ ಅಥವಾ ಪಿ ಬಿ ಅಂತ ಹೇಳ್ತಾರೆ, ಆ ಪ್ರೊಬೇಷನರಿ ಪೀರಿಯಡ್ ಡಿಕ್ಲೇರ್ ಆಗೋದಕ್ಕಿಂತ ಮುಂಚಿತವಾಗಿ ನಾವು 2 ಟ್ರೈನಿಂಗ್ ಕ್ಲಾಸ್ಗಳನ್ನು ಮುಗಿಸಲೇಬೇಕು. ಒಂದು ರಿಫ್ರೆಷರ್ ಕೋರ್ಸ್, ಒಂದು ಓರಿಯೆಂಟೇಷನ್ ಕೋರ್ಸ್ ಅಂತ ಇಟ್ಕೊಂಡ್ಬಿಟ್ಟು. ಒಂದು 27 ಡೇಸ್ ಇರ್ತದೆ, ಒಂದು 21 ಡೇಸ್ ಇರ್ತದೆ. ಸೊ ಆ ಒಂದು ಕೋರ್ಸಿಗೂ ಇನ್ನೊಂದು ಕೋರ್ಸಿನ ಮಧ್ಯದಲ್ಲಿ 6 ಮಂತ್ಸ್ ಗ್ಯಾಪ್ ಇರಬೇಕು, ಅದು ಕಂಟಿನ್ಯೂ ಮಾಡುವಂಗಿಲ್ಲ ಅದು. ಸೊ ಆ ರೀತಿಯಾಗಿರ್ತಕ್ಕಂಥ ತರಬೇತಿಯನ್ನು ಕೊಡ್ತಕ್ಕಂಥದ್ದು ಇದೆಯಲ್ಲ, ಇದು ಉಪನ್ಯಾಸಕರಿಗೆ ಆಗಾಗ ಅವರಿಗೊಂದು ರಿಫ್ರೆಶ್ ಆಗಬೇಕು ಅಂತಕ್ಕಂಥದ್ದು. ಅದಕ್ಕೆ ರಿಫ್ರೆಷರ್ ಕೋರ್ಸ್ ಅಂತ ಹೇಳ್ತಾರೆ. ಅಂದರೆ ಅವರು ಪಾಠಗಳು ಹೇಳ್ತಾ ಇರುವಾಗ ಮತ್ತೆ ಅವರಿಗೆ ಸ್ವಲ್ಪ ಅಲ್ಲಿ ಪುನರ್ಮನನ ಆಗಬೇಕು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇನ್ನು 6ನೇದಾಗಿ ಬರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಪ್ರೌಢ ಶಿಕ್ಷಣದವರೆಗೆ ದೇಶೀಯ ಭಾಷಾ ಮಾಧ್ಯಮ ಮತ್ತು ಉನ್ನತ ಶಿಕ್ಷಣವನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದ್ದು. ಫ್ರಮ್ ಬಿಗಿನಿಂಗ್ ಟು SSLC ತನಕ ಅವರು ರೀಜನಲ್ ಲ್ಯಾಂಗ್ವೇಜ್ನಲ್ಲಿ ಪಠ್ಯಗಳನ್ನು ಹೇಳಿ, ಆ ಡಿಗ್ರಿನೂ ಮತ್ತು PUCನೂ ಅವರದೇ ಆದಂಥ ದೇಶೀಯ ಭಾಷೆಯಲ್ಲಿ ಶಿಕ್ಷಣವನ್ನು ಬೋಧಿಸಿ, ನಂತರ ಅವರೇನು ಪದವಿ ಹಂತಕ್ಕೆ ಬರ್ತಾರೋ ಆ ಪದವಿ ಹಂತಕ್ಕೆ ಬಂದಾಗ ಇಂಗ್ಲೀಷ್ ಕಡ್ಡಾಯವಾಗಿ ಅವರಿಗೆ ಕಲಿಸಬೇಕು ಅನ್ನುವಂಥದ್ದು ಶಿಫಾರಸು. ಪರೀಕ್ಷಾ ಪದ್ಧತಿಯನ್ನು ಸಂಪೂರ್ಣವಾಗಿ ನವೀಕರಿಸುವುದು, ಎಕ್ಸಾಮಿನೇಷನ್ ಸಿಸ್ಟಮ್ನಲ್ಲೂ ಕೂಡ ಚೇಂಜ್ ಮಾಡಬೇಕು ಅಂತಕ್ಕಂಥದ್ದು. ಇದನ್ನು ಜಾರಿಗೊಳಿಸಿದ ನಂತರ ವಿಶ್ವವಿದ್ಯಾಲಯ ಕಾಯ್ದೆಯ ಪ್ರಕಾರ ಢಾಕಾ, ಲಕ್ನೋನಲ್ಲಿ 1920, ಅಲಹಾಬಾದ್ನಲ್ಲಿ 1921, ದೆಹಲಿಯಲ್ಲಿ 1922ರಲ್ಲಿ ಕೆಲವು ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡುತ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ಈ ಕಾಯ್ದೆಯ ಪ್ರಕಾರ, ಈ ಕಾನೂನಿನ ಪ್ರಕಾರ ಅಂತಕ್ಕಂಥದ್ದು. 1919ರ ಭಾರತ ಸರ್ಕಾರ ಕಾಯ್ದೆಯಂತೆ ಶಿಕ್ಷಣ ಇಲಾಖೆಗಳಿಗೆ ಸಂಬಂಧಿಸಿದ ಸಚಿವರ ಅಧೀನಕ್ಕೆ ಒಳಪಡಿಸಿಕೊಟ್ಟಿರ್ತಕ್ಕಂಥದ್ದು. 1935ರ ಕಾಯ್ದೆಯಂತೆ ಎಲ್ಲ ವಿಶ್ವವಿದ್ಯಾಲಯಗಳ ಶೈಕ್ಷಣಿಕ ಆಡಳಿತವನ್ನು ಪ್ರಾಂತೀಯ ಸರ್ಕಾರಗಳಿಗೆ ವಹಿಸಿಕೊಡಬೇಕು ಅಂತಕ್ಕಂಥದ್ದು. 1920ರಲ್ಲಿ ಕೇಂದ್ರ ಶಿಕ್ಷಣ ಸಲಹಾ ಮಂಡಳಿ, ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್ ಅಂತಕ್ಕಂಥದ್ದು. 1925ರಲ್ಲಿ ಅಂತರ್ ವಿಶ್ವವಿದ್ಯಾಲಯಗಳ ಮಂಡಳಿ ಅಂತಕ್ಕಂಥದ್ದು, ಇಂಟರ್ ಯೂನಿವರ್ಸಿಟಿ ಬೋರ್ಡ್ ಅಂತ ಹೇಳ್ತೀವಿ. ಇವೆಲ್ಲವುಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಇಲ್ಲಿ ತನ್ನದೇ ಆಗಿರ್ತಕ್ಕಂಥ ಹೊಸ ಒಂದು ವ್ಯವಸ್ಥೆಯನ್ನು ಶಿಕ್ಷಣ ರಂಗದಲ್ಲಿ ಬೆಳವಣಿಗೆ ಮಾಡಲಾಯಿತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇಲ್ಲಿಗೆ ಮುಕ್ತಾಯವಾಗ್ತದೆ.